ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಮಹಿಳೆಯರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಸ್ವಂತ ಬಿಸ್ನೆಸ್ ಆರಂಭ ಮಾಡಬೇಕನ್ನೋರಿಗೆ ಇದೀಗ ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಹಾಗಾದರೆ ಯಾವುದು ಆ ಹೊಸ ಯೋಜನೆ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಗ್ರಾಮೀಣ ಮಹಿಳೆಯರ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವುದಕ್ಕೆ ಕೇಂದ್ರ ಸರ್ಕಾರ 2026-27ನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಶ್ರೀ ಮಾರ್ಟ್ಸ್ ಮಿಷನ್ ಯೋಜನೆಯನ್ನು ಆರಂಭ ಮಾಡಿದೆ. ಮಹಿಳೆಯರು ತಯಾರಿಸಿದ ವಸ್ತುಗಳನ್ನು ಸುಲಭವಾಗಿ ಮಾರಾಟ ಮಾಡಲು ಹಾಗೂ ಅವರನ್ನು ದೊಡ್ಡ ಉದ್ಯಮಿಗಳನ್ನಾಗಿ ಮಾಡುವುದಕ್ಕೆ ಈ ಯೋಜನೆಯು ಸಹಾಯ ಮಾಡುತ್ತದೆ. ಹಾಗಿದ್ರೆ ಅರ್ಜಿ ಸಲ್ಲಿಕೆ ಮಾಡುವುದು ಹೇಗೆ? ಶ್ರೀ ಮಾರ್ಟ್ ಯೋಜನೆ ಅಂತ ಹೇಳಿದಕ್ಕೆ ಕರೀತಾರೆ. ಅಂದರೆ ಸ್ವಸಹಾಯ ಉದ್ಯಮಿ, ಕೃಷಿ, ಪಶುಸಂಗೋಪನೆ, ಕರಕುಶಲ ವಸ್ತು ಅಥವಾ ಮನೆಯಲ್ಲಿ ಖಾದ್ಯಗಳನ್ನು ತಯಾರಿಸುವಂತಹ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡೋದಕ್ಕೆ ಸರ್ಕಾರವೇ ಒಂದು ವೇದಿಕೆ ಅಂದರೆ ಮಾರುಕಟ್ಟೆ ಮತ್ತು ಆನ್ಲೈನ್ ಪೋರ್ಟಲ್ ಅನ್ನು ಒದಗಿಸುವ ಯೋಜನೆಯೇ ಶ್ರೀ ಮಾರ್ಟ್ ಯೋಜನೆ. ಈ ಮಿಷನ್ ಮೂಲಕ ದೇಶದಲ್ಲಿ ಬರೋಬ್ಬರಿ 3 ಕೋಟಿ ಲಖಪತಿ ದೀದಿ ಅಂದರೆ ಲಕ್ಷಾಧಿಪತಿ ಮಹಿಳೆಯರನ್ನು ಸ್ಪಷ್ಟಿಸುವ ಗುರಿಯನ್ನು ಕೊಡೋದಕ್ಕೆ ಸರ್ಕಾರ ಬಂದಿದೆ. ಹಾಗಾದರೆ ಯಾರಿಗೆ ಲಾಭ ಸಿಗಲಿದೆ? ಈ ಯೋಜನೆಯ ಲಾಭ ಪಡೆಯುವುದಕ್ಕೆ ಮಹಿಳೆಯರು ಕಡ್ಡಾಯವಾಗಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ನೋಂದಾಯಿತರಾಗಿರಬೇಕು. ಸ್ವಸಹಾಯ ಸಂಘದ ಸಕ್ರಿಯ ಸದಸ್ಯರು ಕೂಡ ಆಗಿರಬೇಕು. ಈಗಾಗಲೇ ಕೇಂದ್ರದ ಲಖಪತಿ ದೀದಿ ಯೋಜನೆ ಅಡಿಯಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಕರಕುಶಲ ವಸ್ತು, ಕೃಷಿ ಉತ್ಪನ್ನ, ಬ್ಯೂಟಿ ವೆಲ್ನೆಸ್ ವಸ್ತುಗಳನ್ನು ತಯಾರಿಸುವ ಮಹಿಳೆಯರಿಗೆ ವಿಶೇಷ ಅವಕಾಶ ಕೂಡ ಇದೆ. ಈ ಯೋಜನೆಗೆ ನೇರವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡುವಂತಿಲ್ಲ. ಬದಲಿಗೆ ಹಂತವಾಗಿ ಹೆಸರನ್ನು ನೋಂದಾವಣೆ ಮಾಡಬೇಕು. ತಮ್ಮೂರಿನ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಸ್ವಸಹಾಯ ಗುಂಪಿನ ಮುಖ್ಯಸ್ಥರಿಗೆ ಮಾಹಿತಿ ನೀಡಬೇಕು. ಇಲ್ಲಿನ ಉಸ್ತುವಾರಿಗಳು ನಿಮ್ಮ ಹೆಸರನ್ನು ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಅಲ್ಲಿನ ಅಂತಿಮವಾಗಿ ಕೆಲವು ಮಹಿಳೆಯರನ್ನು ಶ್ರೀ ಮಾರ್ಟ್ ಯೋಜನೆಗೆ ಆಯ್ಕೆ ಮಾಡಲಾಗುತ್ತೆ. ಆಯ್ಕೆ ಮಾಡಲಾದ ಮಹಿಳೆಯರಿಗೆ ವ್ಯವಹಾರದ ಬಗ್ಗೆ ಉಚಿತ ತರಬೇತಿ, ಪರವಾನಗಿ, ಬೇಕಾದ ಹಣಕಾಸು ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ. ಹಾಗಾಗಿ ಸ್ನೇಹಿತರು, ಯಾರಿಗೆಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂತಿದೆಯೋ ಕೂಡಲೇ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.